ಬೆಂಗಳೂರಿನಲ್ಲಿ ಮರ ಬಿದ್ದರೂ ತೆರವು ಮಾಡದಂತಹ ಸಿಬ್ಬಂದಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮುಖ್ಯ ಇಂಜಿನಿಯರಿಂಗ್ ಕಚೇರಿಯ ಬೋರ್ಡ್ ಮೇಲೆ ಬಿದ್ದಂತಹ ಮರ ಈಗ ಕೆಆರ್ ಸರ್ಕಲ್ ಬಳಿ ಇರುವಂತಹ ಇಂಜಿನಿಯರ್ ಕಚೇರಿ ಬಳಿ ಈ ಘಟನೆ ನಡೆದಿದೆ. ದೊಡ್ಡ ಕೊಂಬೆ ಬಿದ್ದಂತಹ ಪರಿಣಾಮ ಕಚೇರಿಯ ಬೋರ್ಡ್ ಸಂಪೂರ್ಣವಾಗಿ ಹಾನಿಯಾಗಿದೆ. ನೋಡಿ, ಬೆಂಗಳೂರಿನಲ್ಲಿ ಮರ ಬಿದ್ದರೂ ಕೂಡ ತೆರವು ಮಾಡದೆ ಸಿಬ್ಬಂದಿಗಳ ಆಟ ಆಡ್ತಾ ಇದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಈಗ ಸಾರ್ವಜನಿಕರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮುಖ್ಯ ಇಂಜಿನಿಯರ್ ಕಚೇರಿಯ ಬೋರ್ಡ್ ಮೇಲೆ ಬಿದ್ದಿದೆ ಮರ. ಬೃಹತ್ ಗಾತ್ರದ ಮರ ಅದು. ಕೆಆರ್ ಸರ್ಕಲ್ ಬಳಿ ಇರುವಂತಹ ಇಂಜಿನಿಯರ್ ಕಚೇರಿ ಬಳಿ ಈ ಘಟನೆ ನಡೆದಿದೆ. ದೊಡ್ಡ ಕೊಂಬೆ ಬಿದ್ದಂತಹ ಪರಿಣಾಮ ಕಚೇರಿ ಬೋರ್ಡ್ ಸಂಪೂರ್ಣವಾಗಿ ಹಾನಿಯಾಗಿದೆ ಕಣ್ರಿ. ಒಂದು ವಾರ ಕಳೆದ್ರೂ ಅಧಿಕಾರಿಗಳಿಂದ ಯಾವುದೇ ಕ್ರಮ ವಹಿಸಿಲ್ಲ. ಅಲ್ಲಿ ಫುಟ್ಪಾತ್ ಮೇಲೆ ಮರ ಬಿದ್ದು ಪಾದಚಾರಿಗಳಿಗೆ ತೊಂದರೆ ಆಗ್ತಾ ಇದೆ ಒಂದ್ ಕಡೆ, ಆದ್ರೂ ಕೂಡ ಡೋಂಟ್ ಕೇರ್ ಅಂತಿದ್ದಾರೆ ಅಧಿಕಾರಿಗಳು. ಸಾವಿರಾರು ಜನ ಸಂಚರಿಸುವಂತಹ ದಾರಿಯಲ್ಲೇ ಈ ರೀತಿ ಅಪಾಯವಾದಂತಹ ಸ್ಥಿತಿ ನಿರ್ಮಾಣವಾಗಿದೆ ಅಂತಂದ್ರೆ ಯಾವ ರೀತಿಯಾಗಿ ಅಧಿಕಾರದಲ್ಲಿರುವಂತಹ ಸರ್ಕಾರದಲ್ಲಿ ಕೆಲಸ ಮಾಡುವಂತವರು ಏನ್ ಮಾಡ್ತಿದ್ದಾರೆ ಕೆಲಸ ಅನ್ನೋದನ್ನ ಗಮನಿಸಬೇಕಾಗತ್ತೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ಇರುವಂತಹ ಬೋರ್ಡ್ ಯಾವ ರೀತಿಯಾಗಿ ಮರ ಬಿದ್ದು ಉರುಳಿ ಹೋಗಿದೆ. ಜೊತೆಗೆ ಫುಟ್ಪಾತ್ ಮೇಲೆ ಬಿದ್ದಿರುವಂತಹ ಮರದ ಕೊಂಬೆ ಅದು ಯಾವ ರೀತಿ ಬಿದ್ದಿದೆ ನೋಡಿ. ದಾರಿಯಲ್ಲೇ ಅಪಾಯವಾದಂತಹ ಸ್ಥಿತಿ ನಿರ್ಮಾಣವಾಗಿದೆ ಅಂತಂದ್ರೆ ಅದನ್ನ ತೆರವು ಕಾರ್ಯ ಮಾಡ್ಬೇಕಲ್ವೇ? ಅದನ್ನ ಮಾಡದೆ ಆರಾಮಾಗಿ ಕೂತಿದ್ದಾರೆ ಅಧಿಕಾರಿಗಳು ಅಂದ್ರೆ ಏನರ್ಥ? ಆರಂಭವಾಗಿಲ್ಲ, ಇನ್ನೂ ಕೂಡ ಪೌರ ಕಾರ್ಮಿಕರು ಗೈರಾಗಿದ್ದಾರೆ. ಜೆಬಿ ಅಧಿಕಾರಿಗಳ ವಿರುದ್ಧ ಈಗ ಸ್ಥಳೀಯರು ಗಂಭೀರವಾಗಿ ಆರೋಪ ಮಾಡ್ತಿದ್ದಾರೆ. ಒಂದು 2 ವಾರ ಆಗಿದೆ ಸರ್, ಎತ್ತಾನೆ ಇಲ್ಲ, ಓಡಾಡೋಕ್ಕೆ ತೊಂದರೆ ಆಗ್ತಾ ಇದೆ. ದಯವಿಟ್ಟು ಸ್ವಲ್ಪ ಬೇಗ ಎತ್ತಿಸ್ಬಿಡಿ. ಇದರಿಂದ ಫುಟ್ಪಾತ್ ಜನಗಳಿಗೆ ತೊಂದರೆ ಆಗ್ತಾ ಇದೆ. ಓಡಾಡೋಕ್ಕೆ ದಾರಿಯಲ್ಲಿ ಬಿದ್ದಿದೆ ನೋಡಿ. ಫುಟ್ಪಾತಲ್ಲಿ ಯಾವಾಗ ಎತ್ತಿಸ್ತೀರಾ? ಈ ಫುಟ್ಪಾತಲ್ಲಿ ಮರ ಬಿದ್ದು ಒಂದು 2 ವಾರ ಆಗಿದೆ ಸರ್, ಎತ್ತಾನೆ ಇಲ್ಲ, ಓಡಾಡೋಕ್ಕೆ ತೊಂದರೆ ಆಗ್ತಾ ಇದೆ. ದಯವಿಟ್ಟು ಸ್ವಲ್ಪ ಬೇಗ ಎತ್ತಿಸ್ಬಿಡಿ. ಎಸ್ ನೋಡಿ, ಜಿಬಿಎ ಅಧಿಕಾರಿಗಳು ಇನ್ನೂ ಕೂಡ ನಿದ್ದೆ ಮಾಡ್ತಿದ್ದಾರೆ. ಬರೀ ಜಿಬಿಎ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂತ ಹೆಸರು ಬದಲಾಯಿಸ್ಬಿಟ್ರೆ ಸಾಲದು, ಅದಕ್ಕೆ ಸಂಬಂಧಪಟ್ಟಂತೆ ಗ್ರೇಟ್ ಆಗಿ ಕೆಲಸವನ್ನ ಮಾಡಬೇಕು ಅಧಿಕಾರಿಗಳು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ರವಿಚಂದ್ರ ಅವರು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಸದ್ಯ ನಾನೀಗಿರೋದು ನೃಪತಂಗ ರಸ್ತೆಯಲ್ಲಿರುವಂತಹ ಮುಖ್ಯ ಇಂಜಿನಿಯರ್ ಕಚೇರಿ ಮುಂಭಾಗದಲ್ಲಿ ನೋಡಬಹುದು. ಒಂದು ವಾರದಿಂದ ಮರ ಬಿದ್ದಿದೆ, ಇದನ್ನು ತೆರವು ಮಾಡ್ತಾ ಇಲ್ಲ ಜಿಬಿಎದವರು. ಪೌರ ಕಾರ್ಮಿಕರು ಏನ್ ಮಾಡ್ತಾ ಇದ್ರು ಅನ್ನೋ ಗೊತ್ತೇ ಇಲ್ಲ. ಕಳೆದ 1 ವಾರದಿಂದ ಇದು ಫುಟ್ಪಾತ್ದಲ್ಲಿ ಬಿದ್ದಿದೆ. ಹಾಗೆ ಬೋರ್ಡ್ ಕೂಡ ಮುರಿದು ಹೋಗಿದೆ. ಅಂತ ದೊಡ್ಡದಾಗಿ ಕೊಂಬೆನೆ ಬಿದ್ದಿದೆ ಅಂತಾನೆ ಹೇಳ್ಬೋದು. ಆದ್ರೂ ಏನೋ ಜಿಬಿಎ ಎಚ್ಚೆತ್ಕೊಂಡಿಲ್ಲ. ಯಾಕಂದ್ರೆ 1 ವಾರದಿಂದ ಬಿದ್ದಲೇ ಮರ ಇಲ್ಲೇ ಬಿದ್ದೋಗಿದೆ. ಯಾರು ಕೂಡ ಇದನ್ನ ತೆರವು ಮಾಡಿಲ್ಲ. ಇದು ಸಾಕಷ್ಟು ಜನರಿಗೆ ತೊಂದರೆ ಆಗ್ತಿದೆ. ಯಾಕಂದ್ರೆ ಫುಟ್ಪಾತ್ ಅಲ್ಲಿ ಜನ ನಡ್ಕೊಂಡು ಹೋಗ್ಬೇಕಾದ್ರೆ ಇದು ರಸ್ತೆ ಮಧ್ಯದಲ್ಲಿ ಬಿದ್ದಿರೋದ್ರಿಂದ ಇನ್ನೂ ತೆರವಾಗಿಲ್ಲ. ಜನರಿಗೆ ಏನೋ ನಡೆದಾಡಲು ತುಂಬಾ ತೊಂದರೆ ಆಗಿದೆ. ಪಕ್ಕದಲ್ಲೇ ಮೇನ್ ರೋಡ್ ಇರೋದು, ಸಾಕಷ್ಟು ಜನರಿಗೆ ತೊಂದರೆ ಆಗುತ್ತೆ. ಯಾಕಂದ್ರೆ ಮಿಸ್ ಆಗಿ ಕೆಳಗಡೆ ಹಿಡಿದು ಹೋದ್ರೆ ತುಂಬಾ ಸಾಕಷ್ಟು ವಾಹನಗಳು ಬಸ್ಗಳು ಹೋಗ್ತದೆ. ಅವು ಮಿಸ್ ಆಗಿ ಏನಾದ್ರು ಅವ್ರಿಗೆ ಆಕ್ಸಿಡೆಂಟ್ ಆದ್ರೆ ಇದಕ್ಕೆ ಯಾರು ಕಾರಣ? ಇದಕ್ಕೆ ಕಾರಣ ಆಗದೆ ಜಿಬಿಎ. ಯಾಕಂದ್ರೆ ಇದು ತೆರವು ಮಾಡಬೇಕು. ಯಾಕಂದ್ರೆ ಫುಟ್ಪಾತ್ ಅಲ್ಲಿ ನಡಿಬೇಕಾದ್ರೆ ಜನರಿಗೆ ಸುರಕ್ಷಿತವಾಗಿರುವ ಜಾಗ ಬೇಕು. ಇದು ಯಾವುದು ಏನು ಸುರಕ್ಷತೆ ಇಲ್ಲ. ಯಾಕಂದ್ರೆ ಬಿದ್ದು ದೊಡ್ಡದಾಗಿರೋ ಮರನೇ ಬಿದ್ದಿದೆ, ಒಂದು ಕೊಂಬೆ ಮುರ್ಕೊಂಡು. ಆದ್ರೂ ಇನ್ನು ಜಿಬಿಎ ಅವ್ರದವರು ಇದನ್ನ ಎಚ್ಚೆತ್ಕೊಂಡು ಏನೋ ತೆರವು ಮಾಡಿಲ್ಲ. ಸತತ 1 ವಾರದಿಂದ ನಾವು ಏನೋ ಜಿಬಿಎದವರಿಗೆ ಎಚ್ಚರಿಕೆ ನೀಡಿದ್ವಿ. ಆದ್ರೂ ಕೂಡ ಅವರು ಏನೋ ಇದೇ ರೀತಿಯಾಗಿ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ. ಆದಷ್ಟು ಬೇಗ ಮರವನ್ನು ತೆರವು ಮಾಡಬೇಕು ಜಿಬಿಎ ಅಧಿಕಾರಿಗಳು, ಇಲ್ಲಾಂದ್ರೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾರೆ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ರವಿಚಂದ್ರ ಚೌಡ್ಕೆ, ರಾಜ್ ನ್ಯೂಸ್ ಕನ್ನಡ, ಬೆಂಗಳೂರು.